ಡಾಕ್ಟರ್ ವಾಸು ಮಳಳ್ಳಿ. ಇವರು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಒಂದು ಕೃತಿ ಬರೀತಾರೆ. ಆ ಕೃತಿ ಹೆಸರು ಬಂಡವಾಳಗಾರ ಕೊಂಡು ಮಾರುವ ಭಾಷಾ ಮಾಧ್ಯಮ. ಇಂಡಿಯಾಗೆ ಎಜುಕೇಷನ್ ಸಿಸ್ಟಮ್ ಅಂದರೆ ಶಿಕ್ಷಣ ವ್ಯವಸ್ಥೆನ ಬ್ರಿಟಿಷರು ಪರಿಚಯಿಸ್ತಾರೆ. ಬ್ರಿಟಿಷರಿಗೆ ಅನುಕೂಲವಾಗೋ ರೀತಿ ಶಾಲಾ ಪದ್ಧತಿ ಇತ್ತು. ಇವತ್ತಿಗೂ ಹಾಗೇ ಇದೆ, ಏನೋ ಸ್ವಲ್ಪ ಬದಲಾವಣೆ ಆಗಿರ್ಬೋದಷ್ಟೇ. ಆ ದಿನ ಬ್ರಿಟಿಷರಿಗೆ ಭಾರತದಿಂದ ಬೇಕಾಗಿದ್ದು ಕಾರ್ಮಿಕರು. ಬ್ರಿಟಿಷರ್ಸ್ಗೆ ಕೈಗಾರಿಕೆಯಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಫೀಲ್ಡ್ಗಳಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಆಗ್ತಿರಲ್ಲ. ಬ್ರಿಟಿಷರ್ಸು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಮಾಡೋಕ್ಕೆ ಅಂತ ಈಸ್ಟ್ ಇಂಡಿಯಾ ಕಂಪ್ನಿಲಿ ದುಡಿಯೋಕ್ಕೆ ನಮ್ಮ ಭಾರತದವ್ರು ಬೇಕಾಗಿತ್ತು. ಆ ಕೆಲಸಗಾರನ ಹುಟ್ಟಾಕೋಕ್ಕೋಸ್ಕರ ಶುರು ಆಗಿದ್ದು ಶಾಲೆ. ಅದಕ್ಕೆ ತಕ್ಕಂಗೆ ವಿಷಯ ಭಾಷೆ ಅವರೇ ರೆಡಿ ಮಾಡ್ತಾರೆ. 19th ಸೆಂಚುರಿಲಿ ಮೆಕಾಲೆ ಪ್ರಾಥಮಿಕ ಶಿಕ್ಷಣ ಅಂದರೆ ಸ್ಕೂಲ್ ಲೆವೆಲ್ ಎಜುಕೇಷನ್ನ ಸ್ಥಳೀಯ ಪ್ರಾದೇಶಿಕ ಭಾಷೆಯಲ್ಲಿ ಕೊಡ್ತಾನೆ. ಉನ್ನತ ಶಿಕ್ಷಣ ಹೈಯರ್ ಲೆವೆಲ್ ಎಜುಕೇಷನ್ನ ಇಂಗ್ಲೀಷ್ನಲ್ಲಿ ಕೊಡ್ತಾನೆ. ಆಗ ಇಂಗ್ಲೀಷಿಂದ ಏನೇನಾಗಬೇಕು ಎಲ್ಲ ಈಡೇರಿಸ್ಕೊಂಡ್ರೂ ಅಲ್ಲಿರೋ ಜನ ತಮ್ಮ ಭಾಷೆನ ಕೈ ಬಿಡೋ ಹಂತಕ್ಕೆ ಯಾರೂ ಯೋಚಿಸಿಲ್ಲ. ಆಗ ಕೀಟಲ್ ಸ್ಥಳೀಯ ಭಾಷೆನ ಕಲಿತು ನಿಘಂಟು ಬರೆದು ನಮ್ಮ ಭಾಷೆನ ಮರೆ ಮಾಡೋಕ್ಕೆ ಶುರು ಮಾಡ್ದ. ಅವನು ಏನು ಅಂದ್ಕೊಂಡು ಕೆಲಸ ಶುರು ಮಾಡಿದ್ನೋ ಹಂಗೇ ಆಯಿತು. ಅವರ ಇಂಗ್ಲೀಷ್ ಭಾಷೆಗಾಗಿ ನಮ್ಮ ಭಾಷೆಯನ್ನು ಬಲಿ ಕೊಡ್ತಿದ್ದೀವಿ. ಪ್ರಾಥಮಿಕ ಹಂತ ಅಂದರೆ ಸ್ಕೂಲ್ ಲೆವೆಲಲ್ಲಿ ಮದರ್ ಟಂಗ್ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನಿರ್ಧರಿಸುವ ಹಕ್ಕು ತಂದೆ ತಾಯಿ ಇಲ್ಲ ಮಕ್ಕಳದಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತೆ. ಇಲ್ಲ ಅಂದರೆ ಅದು ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗುತ್ತದೆ. ಈ ನಿರ್ಧಾರ ಇಂಗ್ಲಿಷ್ ಹೆಸರಿನಲ್ಲಿ ಎಜುಕೇಷನ್ ಸಿಸ್ಟಮ್ನ ರನ್ ಮಾಡ್ತಿರೋರು ಬಂಡವಾಳರ ರಕ್ಷಣೆಗಾಗಿ ಗೆದ್ದ ವಾದ ಇದು. ಬ್ರಿಟನ್ನಲ್ಲಿ ಶುರುವಾಗಿದ್ದು ಎಜುಕೇಷನ್ ಸಿಸ್ಟಮ್ ಇವತ್ತಿಗೆ ಬೆಳೆದು ಇಡೀ ಜಗತ್ತಿಗೆ ಹಬ್ಬಿದೆ. ಬ್ರಿಟನ್ನಲ್ಲಿ 1870 1870ಯಲ್ಲಿ ಪಾಸ್ಪರ್ ಎಜುಕೇಷನ್ ಆ್ಯಕ್ಟ್ನಿಂದ ಪ್ರಾಥಮಿಕ ಶಿಕ್ಷಣ ಜವಾಬ್ದಾರಿಯನ್ನು ರಾಜ್ಯ ನಿರ್ಧರಿಸುವ ರೂಢಿಗೆ ಬಂತು. ಅಂದರೆ ಕರ್ನಾಟಕ ಸರ್ಕಾರ ಪ್ರೀ ನರ್ಸರಿಯಿಂದ 10th ಎಕ್ಸಾಮ್ನ ಅವರೇ ಕಂಡಕ್ಟ್ ಮಾಡಬೇಕು. ಎಜುಕೇಷನಲ್ಲಿ ಏನೇ ಚೇಂಜಸ್ ಇದ್ದರೂ ಎಕ್ಸಾಮ್ ಇದ್ದರೂ ಏನೇ ಇರಲಿ ಪ್ರತಿಯೊಂದೂ ಕರ್ನಾಟಕ ಸರ್ಕಾರನೇ ನಿರ್ಧರಿಸಬೇಕು. ಸ್ವಾತಂತ್ರ್ಯ ಬಂದಮೇಲೆ ಬ್ರಿಟಿಷ್ ಅವ್ರಿಗೆ ಅನುಕೂಲ ಆಗೋ ರೀತಿ ಶಿಕ್ಷಣವಿದೆ ಅನ್ನೋ ವಾದ ಬರಬಾರ್ದು ಅಂತ ಭಾರತದ ಪ್ರಜಾಪ್ರಭುತ್ವಕ್ಕೆ ಸರ್ಕಾರಕ್ಕೆ ತಕ್ಕ ಹಾಗೆ ತಗ್ಗಿ ಬಗ್ಗಿ ನಡೆಯುವ ಸಮಾಜವನ್ನು ರೂಪಿಸಲು ಪಠ್ಯವನ್ನು ಬದಲಾಯಿಸಿದರು. 90ರ ದಶಕದಲ್ಲಿ IT ಉದ್ಯಮ ಬೆಳೆದು ಜನರನ್ನು ತನ್ನ ಕಡೆ ಸೆಳೆಯೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಕೈಗಾರಿಕೆ ಅಂದರೆ ಇಂಡಸ್ಟ್ರಿಯಲ್ ಫೀಲ್ಡ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಬೇಕಾಗಿರೋ ಇಂಜಿನಿಯರಿಂಗ್ ಕೋರ್ಸನ್ನು ಓದೋಕ್ಕೆ ಶುರು ಮಾಡುತ್ತೆ. ಆದರೆ ಇಂಜಿನಿಯರಿಂಗ್ ಕೋರ್ಸ್ ಇಂಗ್ಲೀಷ್ನಲ್ಲಿರೋದು. ಈಗ ಜನರು ಬದುಕು ಕಟ್ಕೋಬೇಕು ಅಂದರೆ ಅದು ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರ ಅನ್ನೋ ಭ್ರಮೆಲಿದ್ದಾರೆ. ಅದು ಯಾವ ರೀತಿ ಅಂದರೆ ಇಲ್ಲಿ ಓದೋದು, ಬೇರೆ ದೇಶದಲ್ಲಿ ದುಡಿಯೋದು, ಇಂಗ್ಲೀಷ್ನ ಇಷ್ಟಪಡೋಕೆ ಹೆಚ್ಚಾಗಿರೋದು. ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ ಅಂದರೆ ಅವನ ಸಂಬಳದ ಮೇಲೆ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷ್ ಭಾಷೆಗೆ ಬೇಡಿಕೆ ಹೆಚ್ಚಾಗಿದ್ದು. ಇಂಗ್ಲೀಷಿಂದ ಎಷ್ಟು ಲಾಭ ಇದೆಯೋ ದೇಶಕ್ಕೆ ಅಷ್ಟೇ ನಷ್ಟ ಇದೆ. ನಮ್ಮ ವೀಕ್ನೆಸ್ ತಿಳ್ಕೊಂಡು ಬಂಡವಾಳಗಾರರು ತಮ್ಮ ಕೈಗಾರಿಕೆ ಕೆಲಸದಲ್ಲಿ ಉಪಯೋಗ ಪಡಿಸ್ಕೊಂಡಿದ್ದು ಅಲ್ಲದೆ ಈಗ ಶಿಕ್ಷಣದಲ್ಲೂ ಲಾಭ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಖಾಸಗಿ ಶಿಕ್ಷಣ ಅಂದರೆ ಗೌರ್ಮೆಂಟ್ ಟು ಪ್ರೈವೇಟ್ ಆಗಿ ಬದಲಾಗಿದೆ.
ಪ್ರೈವೇಟ್ಗೆ ಬೇಡಿಕೆ ಹೆಚ್ಚಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಇವತ್ತು ಎಷ್ಟೋ ಶಾಲೆ ಮುಚ್ಚೋಗಿದೆ, ಇವತ್ತು ಕೊನೆ ಹಂಚಿನಲ್ಲಿದೆ. ಇಲ್ಲೇ ಹುಟ್ಟಿ ಬೆಳೆದವರು, ಇಂಗ್ಲೀಷ್ ನೆರಳಿನಲ್ಲಿ ಬದುಕ್ತಿರೋರು ಇಂಗ್ಲೀಷ್ನ ಯಾವ ರೀತಿ ಬಳಸ್ತಾರೆ ಅಂದರೆ ವ್ಯಾನಿಟಿ ಬ್ಯಾಗ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ಬಂದರೂ ಬರೋದೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. ಇದು ಹೊಸ್ತೇನಲ್ಲ. ಎಜುಕೇಷನ್ ಸಿಸ್ಟಮ್ ಬೇರೆಯವರ ಸುಖಕ್ಕೋಸ್ಕರ ಮಕ್ಕಳಿಗೆ ಪುಸ್ತಕನೇ ಸರ್ವಸ್ವ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದರೆ ಮಾತ್ರ ಪ್ರತಿಭಾವಂತ ವ್ಯಕ್ತಿ. ನೀವೇ ಯೋಚನೆ ಮಾಡಿ, ಈ ಒಂದು ಶಿಕ್ಷಣ ಉದ್ದೇಶ ಯಾವ ರೀತಿ ಇದೆ ಅಂತ. ಏನು, ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಟಾಪ್ ಬರದೇ ಇರೋರು ಉತ್ತಮ ವ್ಯಕ್ತಿ ಆಗೇ ಇಲ್ವಾ? ಎಲ್ಲ ಸ್ವಾರ್ಥ ಅಷ್ಟೆ. ಹಳ್ಳಿಯಲ್ಲಿರೋ ಮಕ್ಕಳು ಪರವಾಗಿ ಮಾತಾಡೋಕ್ಕೆ ನೈತಿಕ ಹಕ್ಕು ವಿದ್ಯಾವಂತ ಮಧ್ಯಮ ವರ್ಗದವ್ರಿಗಿಲ್ವೇ ಇಲ್ಲ. ಶಿಕ್ಷಣ ಜವಾಬ್ದಾರಿಯನ್ನು ಸಂವಿಧಾನ ರಾಜ್ಯಗಳಿಗೆ ಒಪ್ಪಿಸ್ಬಿಡುತ್ತೆ. ಅದರ ಉದ್ದೇಶ ಏನಿರುತ್ತೆ ಅಂದರೆ ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡ್ಕೊಳ್ಳೋದಾಗಿರುತ್ತೆ. ಆದರೆ ಇಲ್ಲಿ ನಡೀತಿರೋದೇನು? ಸ್ಥಳೀಯ ಮತ್ತು ಸಾಂಸ್ಕೃತಿಕ ಭಾಷೆ ಉಳಿದಿಲ್ಲ, ಇಂಗ್ಲೀಷೇ ಇರೋದು. ಒಂದು ರಾಜ್ಯದ ಸಂಸ್ಕೃತಿ ಆ ರಾಜ್ಯದ ಭಾಷೆಯನ್ನು ಒಳಗೊಂಡಿದೆ. ಜನರು ಬಳಸೋ ಭಾಷೆನ ಉಳಿಸ್ಬೇಕಾಗುತ್ತೆ. ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಸಲಾಗುವ ಭಾಷೆಯ ಮೇಲೆ ನಿಗಾ ವಹಿಸಬೇಕು, ಎಚ್ಚರದಿಂದ ಇರಬೇಕು. ಇಲ್ಲ ಅಂದರೆ ನಮ್ಮ ರಾಜ್ಯವನ್ನು ಅವರ ಅನುಕೂಲಕ್ಕೆ ಮಾಡಿಕೊಳ್ತಾರೆ. ಏನು ಇಲ್ಲದೆ ಹೀಗೆ ಅಕಸ್ಮಾತ್ ದೇಶದ ತುಂಬ ಇಂಗ್ಲೀಷೇ ಇದ್ಬಿಟ್ರೆ ಇಂಗ್ಲೀಷ್ ಮತ್ತಷ್ಟು ಕೊಬ್ಬೋಗ್ಬಿಡುತ್ತೆ. ಇಂಗ್ಲೀಷ್ ಬರೀ ಭಾಷೆ ಆಗಿಲ್ಲ, ಬರೀ ಆಯ್ಕೆ ಆಗಿಲ್ಲ. ಮಾರ್ಕೆಟಲ್ಲಿ ನಮ್ಮ ಆಯ್ಕೆನ ನಿಯಂತ್ರಣ ಮಾಡ್ತಿದೆ. ಕರ್ನಾಟಕ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಹುಡುಕ್ತಿದೆ. ಆದರೆ ಪ್ರೈವೇಟ್ ಎಜುಕೇಷನ್ ಭ್ರಷ್ಟತೆಗೆ ನಾವು ದೌರ್ಬಲ್ಯವಾಗ್ತಿದ್ದೀವಿ. ಅದಕ್ಕೆ ತಕ್ಕ ಹಾಗೆ ಬೆಲೆ ಕಾಣಬೇಕು, ಕಾಣ್ತಾರೆ. ಈಗ ಸರ್ಕಾರ ಪ್ರಾಥಮಿಕ ಶಿಕ್ಷಣವನ್ನು ಸಮಾಜಕ್ಕೆ ಉತ್ತಮ ಶಿಕ್ಷಣ ಸೌಲಭ್ಯದೊಂದಿಗೆ ನೀಡಬೇಕಿದೆ. ಸಮಾಜಕ್ಕೆ ಇವರು ವಿರೋಧಿಗಳ ಕಾಣಿಸ್ತಿದ್ದಾರೆ. ಇವರಿಗೆ ನಾವು ಭಾಷೆ, ಅನ್ನ, ನೀರು ಕೊಟ್ಟು ನಮ್ಮ ನೆಲಕ್ಕೆ ಬೆಲೆ ಎಲ್ಲಿದೆ?